Good evening, one and all. Welcome to Sankalp Learning. Today, we are going to study a lesson called A Hero, written by R.K. Narayan. This is the first lesson of English second language. ನಾವಿವತ್ತು ಒಂದು ಹೊಸ ಪಾಠವನ್ನ ನೋಡ್ಲಿಕ್ಕಿದ್ದೇವೆ. ಆ ಹೀರೋ ರಿಟನ್ ಬೈ R.K. ನಾರಾಯಣ್. R.K. ನಾರಾಯಣ್ ಅನ್ನುವಂತಹ ಕಾದಂಬರಿಕಾರರು ಬರೆದಿರುವಂತಹ ಒಂದು ಪಾಠವನ್ನ ಓದಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಆಥರ್ R.K. ನಾರಾಯಣ್. ಸೊ ನೌ ಜಸ್ಟ್ ಚೆಕ್ ಆನ್ ಟೈಮ್. About the author, R.K. Narayan is widely considered to be one of the greatest Indian English novelists, who is known for simple and unpretending writing style. He is best known for his works set in the fictional South Indian town of Malgudi. His works include Swami and His Friends, The Bachelor of Arts, The English Teacher, and The Financial Expert. His novel, The Guide, was adapted for film and it won the Sahitya Academy Award. Main theme of his works, he highlights social content and provides a feel for his characters through everyday life. He was nominated to the Rajya Sabha, the upper house of India's parliament. Now we will study about the author R.K. Narayan. R.K. Narayan ಅವರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೋಡಿ, ಒಂದು ನೆನಪಿಟ್ಕೊಳ್ಳಿ, ಈ ಅಬೌಟ್ ದ ಆಥರ್ ಆರ್ ಅಬೌಟ್ ದ ಪೋಯೆಟ್ or about the novelist, they will not ask for examination. ನಿಮಗೆ ಇದು ಕೇವಲ ನಿಮ್ಮ ಜ್ಞಾನಕ್ಕಾಗಿ ಮಾತ್ರ ಹೊರತಾಗಿ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಕೇಳೋದಿಲ್ಲ. ಈಗ ಉದಾಹರಣೆಗೆ ಕನ್ನಡದಲ್ಲಿ ಕವಿ ಪರಿಚಯ ಅಂತ ಇರುತ್ತೆ, ಒಂದು 3 ಮಾರ್ಕ್ಸಿಗೋ ಅಥವಾ 4 ಮಾರ್ಕ್ಸಿಗೋ ಕವಿ ಪರಿಚಯ ಅಂತ ಇರುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಕವಿ ಪರಿಚಯನ ಕೇಳೋದಿಲ್ಲ. ಇದು ಕೇವಲ ನಿಮ್ಮ ಜ್ಞಾನಕ್ಕೋಸ್ಕರ. ಸೊ we will study about R.K. Narayan. He is widely considered to be one of the greatest Indian English novelist. ಒಬ್ಬ ಅತ್ಯದ್ಭುತ ಕಾದಂಬರಿಕಾರ ಅಂತ ಕರೀತಾರೆ. Who is known for simple and unpretentious, ತುಂಬಾ ಸರಳವಾಗಿ and unpretentious, ಇದರಲ್ಲಿ ಯಾವುದೇ ಆಡಂಬರ ಇರೋದಿಲ್ಲ ಅಥವಾ ನಾಟಕಗಳು ಇರೋದಿಲ್ಲ. ಅಂದ್ರೆ ಕೆಲವೊಂದು ಕೃತಿಗಳಲ್ಲಿ ಏನಿರುತ್ತೆ ಕೇಳಿದ್ರೆ, ನಮ್ಮ ಊಹೆಗೂ ನಿಲುಕದಂತಹ ಕೆಲವೊಂದಿಷ್ಟು ಫ್ಯಾಂಟಸಿಗಳಿರುತ್ತೆ, ಅಂದ್ರೆ ಕಾಲ್ಪನಿಕವಾಗಿರುತ್ತೆ, ಅಥವಾ ಅದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕಾಲ್ಪನಿಕವಾಗಿ ಇರ್ತದೆ. ಆದ್ರೆ ಇವರ ಬರಹಗಳಲ್ಲಿ ಆ ರೀತಿ ಇರೋದಿಲ್ಲ. ಹೂ ಇಸ್ ನೋನ್ ಫಾರ್ ಸಿಂಪಲ್, ತುಂಬಾ ಸರಳವಾಗಿರುತ್ತೆ, ಅಂಡ್ ಅನ್ಪ್ರಿಟೆನ್ಶಿಯಸ್ ಮೀನ್ಸ್ ಅನ್ಪ್ರೆಟೆಂಡಿಂಗ್, ಅಂದ್ರೆ ಯಾವುದೇ ರೀತಿಯ ನಾಟಕ ಅಥವಾ ಆಡಂಬರ ಇವರ ಕೃತಿಗಳಲ್ಲಿ ಇರೋದಿಲ್ಲ. ರೈಟಿಂಗ್ ಸ್ಟೈಲ್, he is best known for his works set in the fictional South Indian town of Malgudi. ಇವರು ತುಂಬಾ ಫೇಮಸ್ ಆಗಿದ್ದಾರೆ. ಯಾವುದಕ್ಕೆ? ಫಿಕ್ಷನಲ್ ಟೌನ್. ಫಿಕ್ಷನ್ ಅಂದ್ರೆ ಕಾಲ್ಪನಿಕ ಅಂತ. ಫಿಕ್ಷನ್ ಆಪೋಸಿಟ್ ವರ್ಡ್ ಯಾವ್ದು ಕೇಳಿದ್ರೆ ನಾನ್ ಫಿಕ್ಷನ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಫಿಕ್ಷನ್ ಅಂದ್ರೆ ಕಾಲ್ಪನಿಕ. ನೋಡಿ, ನೀವು ಯಾವ್ದಾದ್ರು ಒಂದು ಚಲನಚಿತ್ರವನ್ನ ನೋಡ್ತಾ ಇದ್ರ ಅಥವಾ ಒಂದು ಮೂವಿಯನ್ನ ನೋಡ್ತಾ ಇದ್ರ ಅಂತ ಇಟ್ಕೊಳ್ಳಿ, ಈ ಪಿಕ್ಚರ್ ನಲ್ಲಿ ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಕೇವಲ ಕಾಲ್ಪನಿಕ ಅಂತ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟಿರ್ತಾನೆ, ಒಂದು ಹೆಡ್ಡಿಂಗ್ ಅನ್ನ ಕೊಟ್ಟಿರ್ತಾನೆ. ಅಂದ್ರೆ ಇದು ಯಾವುದೇ ವ್ಯಕ್ತಿಗೂ ಸಂಬಂಧಪಟ್ಟಿದ್ದು ಅಲ್ಲ, ಇದು ಕೇವಲ ಕಲ್ಪನೆಯನ್ನ ಮಾಡ್ಕೊಂಡಿದ್ದು, ಇಮ್ಯಾಜಿನ್ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ಇದಕ್ಕೆ ನಾವೆಂತ ಕರಿತೀವಿ? ಫಿಕ್ಷನ್ ಅಂತ ಕರಿತೀವಿ, ಅಂದ್ರೆ ಕಾಲ್ಪನಿಕ ಅಂತ ಕರಿತೀವಿ. ಸೊ ಜಸ್ಟ್ ಚೆಕ್ ಒನ್ ಟೈಮ್.
He is best known for his works set in the fictional South Indian town of Malgudi. ನಿಮ್ಗೆ ಮಾಲ್ಗುಡಿ ಅನ್ನುವಂಥದ್ದು ಒಂದು ಸಣ್ಣ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹೀಗೆ ಯಾರತ್ರ ಕೇಳಿದ್ದು, ಜಸ್ಟ್ ಮಾಲ್ಗುಡಿ ಮೀನ್ಸ್ ಮಲ್ಲೇಶ್ವರಂ ಅಂಡ್ ಬಸವನಗುಡಿ. ಮಲ್ಲೇಶ್ವರಂನ ಅರ್ಧ ತಗೊಂಡ್ರು ಮಾಲ್ ಅಂತ, ಬಸವನಗುಡಿಯ ಅರ್ಧ ತಗೊಂಡು ಗುಡಿ ಅಂತ. ಸೊ ಇವೆರಡನ್ನು ಸೇರಿಸಿ ಅವರು ಮಾಲ್ಗುಡಿ ಅನ್ನುವಂತಹ ಒಂದು ಫಿಕ್ಷನಲ್ ಟೌನ್ ಅಂದ್ರೆ ಒಂದು ಕಾಲ್ಪನಿಕ ನಗರವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇವರ ಬಹುತೇಕ ಕೃತಿಗಳಲ್ಲಿ ಮಾಲ್ಗುಡಿ ಅನ್ನುವಂಥದ್ದು ಒಂದು ಕಾಲ್ಪನಿಕ ನಗರವಾಗಿದೆ. ಆಲ್ಮೋಸ್ಟ್ ಆಲ್ ವರ್ಕ್ಸ್ ಆಫ್ R.K. ನಾರಾಯಣ್ ಈಸ್ ಸೆಟ್ ಇನ್ fictional town called Malgudi. ಇವರ ಬಹುತೇಕ ಎಲ್ಲ ಕಾದಂಬರಿಗಳು ಎಲ್ಲಿ ಸೆಟ್ ಆಗಿರುವಂಥದ್ದು? ಫಿಕ್ಷನಲ್ ಟೌನ್ ಅಂದ್ರೆ ಕಾಲ್ಪನಿಕ, ಅಂದ್ರೆ ಇದು ನಿಜವಾದ ಟೌನ್ ಅಲ್ಲ. ಈ ಟೌನ್ ನಲ್ಲಿ ಅವರ ಅನೇಕ ಕಾದಂಬರಿಗಳು ಮಾಡಲ್ಪಟ್ಟಿದೆ, ರಚಿಸಲ್ಪಟ್ಟಿದೆ ಅಂತ ಹೇಳ್ಬೋದು. Now we will go for works. His works include Swami and his friends, The Bachelor of Arts, The English Teacher, and The Financial Expert. ನೋಡಿ, ಇವರ ಅತ್ಯದ್ಭುತ ಕೃತಿಗಳು ಅಥವಾ ಕೆಲಸ ವರ್ಕ್ಗಳು ಯಾವುದು ಕೇಳಿದ್ರೆ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್, ಸ್ವಾಮಿ ಮತ್ತೆ ಅವರ ಗೆಳೆಯರು. ದ ಬ್ಯಾಚಲರ್ ಆಫ್ ಆರ್ಟ್ಸ್, ದ ಇಂಗ್ಲಿಷ್ ಟೀಚರ್ ಅಂಡ್ ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ನೋಡಿ, ಇವರ ಅತ್ಯದ್ಭುತ ಕೃತಿಗಳು ಯಾವುದು ಕೇಳಿದ್ರೆ ದ ಬ್ಯಾಚಲರ್ ಆಫ್ ಆರ್ಟ್ಸ್, ದ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್, ದ ಇಂಗ್ಲಿಷ್ ಟೀಚರ್ ಅಂಡ್ ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ನೀವು ಕನ್ನಡದಲ್ಲಿ ಬ್ಯಾಂಕರ್ ಮಾರ್ಗಯ್ಯ ಅನ್ನುವಂತಹ ಒಂದು ಫಿಲ್ಮ್ ಇದೆ, ತುಂಬಾ ಅತ್ಯದ್ಭುತವಾಗಿದೆ. ಇದರಲ್ಲಿ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಮುಖ್ಯವಾದ ಕೃತಿಯನ್ನ ನಾವು ಚಲನಚಿತ್ರವನ್ನಾಗಿ ಮಾಡ್ಕೊಂಡಿದೆ. ಅದು ಯಾವ್ದು ಕೇಳಿದ್ರೆ ಬ್ಯಾಂಕರ್ ಮಾರ್ಗಯ್ಯ, ದ ಫಿನಾನ್ಷಿಯಲ್ ಎಕ್ಸ್ಪರ್ಟ್. ಹಾಗೆ ನೀವು ಕೊರೋನಾ ಟೈಮ್ ನಲ್ಲಿ ಇದೊಂದು ಧಾರಾವಾಹಿಯನ್ನ ನೋಡಿರ್ತೀರಾ, ಚಂದನ ಟಿವಿಯಲ್ಲಿ ಬರ್ತಾ ಇತ್ತು. ಅದು ಯಾವ್ದು ಕೇಳಿದ್ರೆ ಮಾಲ್ಗುಡಿ ಡೇಸ್. ಮಾಲ್ಗುಡಿ ಡೇಸ್ ಅನ್ನುವಂತಹ ಒಂದು ಧಾರಾವಾಹಿ ನಮ್ಮ ಚಂದನ ಚಾನೆಲ್ ನಲ್ಲಿ ಬರ್ತಾ ಇತ್ತು. ಹಾಗೆ ಇದೊಂದು ಇದೆ ದ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ನಾವು ಅದನ್ನ ಬ್ಯಾಂಕರ್ ಮಾರ್ಗಯ್ಯ ಅನ್ನುವಂತಹ ಒಂದು ಚಲನಚಿತ್ರವನ್ನ ಕನ್ನಡದಲ್ಲಿ ನೋಡಬಹುದು. ಸೊ ದೀಸ್ ಆರ್ ಆಲ್ ದ ಫೇಮಸ್ ವರ್ಕ್ಸ್ ಆಫ್ R.K. ನಾರಾಯಣ್. His novel The Guide was adapted for film and it won the Sahitya Academy Award. ಇವರಿಗೆ ಸಂಬಂಧಪಟ್ಟಂತ ಇನ್ನೊಂದು ನಾವೆಲ್ ಯಾವ್ದು ಕೇಳಿದ್ರೆ ದ ಗೈಡ್ ವಾಸ್ ಅಡಾಪ್ಟೆಡ್ ಫಾರ್ ಫಿಲ್ಮ್. ಇವರ ಒಂದು ಗೈಡ್ ಅನ್ನುವಂತಹ ಒಂದು ನಾವೆಲ್ ಅನ್ನ ಯಾವುದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ? ಕಾದಂಬರಿಯನ್ನ ಗೈಡ್ ಅನ್ನುವಂತಹ ಒಂದು ಚಲನಚಿತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ದೆನ್ ಇಟ್ ಓನ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಇದನ್ನು ಪಡ್ಕೊಂಡಿದೆ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನ ಪಡ್ಕೊಂಡಿದೆ. ಮೇನ್ ಥೀಮ್ ಆಫ್ ಹಿಸ್ ವರ್ಕ್ಸ್, ಇವರ ಮುಖ್ಯ ಅಥವಾ ಇವರ ವರ್ಕ್ಸ್ ನಲ್ಲಿ ಇರುವಂತಹ ಮುಖ್ಯ ಭೂಮಿಕೆ ಅಥವಾ ಮುಖ್ಯ ಥೀಮ್ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಹಿ ಹೈಲೈಟ್ಸ್ ಸೋಷಿಯಲ್ ಕಂಟೆಂಟ್. ಸಾಮಾಜಿಕ ವಿಷಯಗಳನ್ನ ಇವರ ಕೃತಿಗಳಲ್ಲಿ ಅಳವಡಿಸಲಾಗಿದೆ. ಅಂಡ್ ಪ್ರೊವೈಡ್ಸ್ ಅ ಫೀಲ್ ಫಾರ್ ಹಿಸ್ ಕ್ಯಾರೆಕ್ಟರ್ಸ್ ಥ್ರೂ ಎವ್ರಿಡೇ ಲೈಫ್. ಹಾಗೆ ಇವರ ಕೃತಿಗಳಲ್ಲಿ ಏನಿರುತ್ತೆ ಕೇಳಿದ್ರೆ ತಮ್ಮ ದಿನನಿತ್ಯ ಜೀವನ, ಒಬ್ಬ ಮನುಷ್ಯನ ದಿನನಿತ್ಯದ ಜೀವನ ಹೇಗಿರುತ್ತೆ, ಒಂದು ಸಮಾಜದಲ್ಲಿ ಅಲ್ಲಿರುವಂತಹ ಜನರ ಜೀವನ ಹೇಗಿರುತ್ತೆ ಅನ್ನುವಂಥದ್ದನ್ನ ಅವರು ತಮ್ಮ ಕೃತಿಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. He highlights social content and provides a feel for his characters through everyday life. He just gave the life for the characters by picturing the everyday life of the people. ಜನಸಾಮಾನ್ಯರ ದಿನನಿತ್ಯದ ಜೀವನ ಹೇಗಿರುತ್ತೆ ಅನ್ನುವಂಥದ್ದನ್ನ ಇವರು ಚಿತ್ರಿಸಿದ್ದಾರೆ. ಇವರ ಆಲ್ಮೋಸ್ಟ್ ಆಲ್
ಎಲ್ಲ ಕೃತಿಗಳು ಸಹಿತ ಈ ಸಾಮಾಜಿಕ ಜೀವನವನ್ನ ತಿಳಿಸ್ತಾ ಇದೆ. Then he was nominated to the Rajya Sabha, the upper house of India's parliament. ಭಾರತ ಸರ್ಕಾರದ ಮೇಲ್ಮನೆಗೆ ಇವ್ರನ್ನ ಆಯ್ಕೆ ಮಾಡಿದ್ರು. ನೋಡಿ, ರಾಜ್ಯಸಭೆಗೆ ಹೇಗೆ ಅಲ್ಲಿರುವಂತ ಮೆಂಬರ್ ಅನ್ನ ಹೇಗೆ ಆಯ್ಕೆ ಮಾಡ್ತಾರೆ ಕೇಳಿದ್ರೆ, one from sports and one from literature, one from arts. ಹೀಗೆ ಕೆಲವೊಬ್ರು ಸಾಹಿತ್ಯದಲ್ಲಿ ಇರ್ತಾರೆ, ಹಾಗೆ ಇನ್ನು ಕೆಲವೊಬ್ರು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಟಗಳಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ದೇ ಆರ್ ಆಲ್ ನಾಮಿನೇಟೆಡ್ ಟು ರಾಜ್ಯಸಭಾ, ದ ಅಪ್ಪರ್ ಹೌಸ್ ಆಫ್ ಇಂಡಿಯಾಸ್ ಪಾರ್ಲಿಮೆಂಟ್. ನೋಡಿ, ಇವರನ್ನ ಯಾವುದೇ ಕಾರಣಕ್ಕೂ ನಾವು ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡೋದಿಲ್ಲ. ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೋ, ಹಾಗೆ ಯಾರು ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ಆಟಗಳಲ್ಲಿ ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೋ, ಹಾಗೆ ಆರ್ಟ್ಸ್ ಕಲೆ ವಾಸ್ತುಶಿಲ್ಪದಲ್ಲಿ ಯಾರು ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೋ, ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಹೆಚ್ಚಿನ ಸಾಧನೆಯನ್ನ ಮಾಡಿರ್ತಾರೋ ಅವ್ರನ್ನ ಏನ್ ಮಾಡ್ತೀವಿ ನಾವು, ವಿ ಆರ್ electing to the upper house of India's parliament. Now we will go for next slide. Just check one time. A hero written by R.K. Narayan. Just check one time. Characters. ಯಾವ ಕ್ಯಾರೆಕ್ಟರ್ಗಳು ಬರುತ್ತೆ ಇದರಲ್ಲಿ? ಸ್ವಾಮಿ, ದ ಕೀ ಫಿಗರ್ ಆಫ್ ದ ಲೆಸನ್. ನೋಡಿ, ಇಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಯಾವುದು ಕೇಳಿದ್ರೆ, ಸ್ವಾಮಿ ದ ಕೀ ಫಿಗರ್ ಆಫ್ ದ ಲೆಸನ್, ಸ್ವಾಮಿ's father, ಸ್ವಾಮಿ's mother, ಸ್ವಾಮಿ's grandmother, ಸ್ವಾಮಿ's friends, burglar, servant and cook, police and school faculty. ನೋಡಿ, ಇಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಯಾವುದು ಕೇಳಿದ್ರೆ ಸ್ವಾಮಿ. ಸ್ವಾಮಿ ಅನ್ನೋದು ಈ ಪಾಠದ ಅತ್ಯಂತ ಮುಖ್ಯವಾದಂತಹ ಒಂದು ಕ್ಯಾರೆಕ್ಟರ್ ಆಗಿದೆ, ಪಾತ್ರವಾಗಿದೆ. ದ್ಯಾನ್ ಸ್ವಾಮಿ's ಫಾದರ್, ಸ್ವಾಮಿಯ ತಂದೆ. ದ್ಯಾನ್ ಸ್ವಾಮಿ's ಮದರ್, ಸ್ವಾಮಿಯ ತಾಯಿ. ದ್ಯಾನ್ ಸ್ವಾಮಿ's ಗ್ರ್ಯಾಂಡ್ ಮದರ್, ಸ್ವಾಮಿಯ ಅಜ್ಜಿ. ದ್ಯಾನ್ ಸ್ವಾಮಿ's ಫ್ರೆಂಡ್ಸ್, ಸ್ವಾಮಿಯ ಗೆಳೆಯರು. ಬರ್ಗ್ಲರ್, ಒಬ್ಬ ಕಳ್ಳ. ದ್ಯಾನ್ ಸರ್ವೆಂಟ್ ಅಂಡ್ ಕುಕ್, ಮನೆಯ ಆಳು ಹಾಗೆ ಅಡಿಗೆ ಮಾಡುವಂತಹ ವ್ಯಕ್ತಿ. ದೆನ್ ಪೊಲೀಸ್. ದೆನ್ ಸ್ಕೂಲ್ ಫ್ಯಾಕಲ್ಟಿ. ಇಲ್ಲಿ ಬರುವಂತಹ ಮುಖ್ಯ ಪಾತ್ರಗಳು ಯಾವುದು ಕೇಳಿದ್ರೆ, ಸ್ವಾಮಿ, ಸ್ವಾಮಿ's ಫಾದರ್, ಸ್ವಾಮಿ's ಮದರ್, ಸ್ವಾಮಿ's ಗ್ರ್ಯಾಂಡ್ ಮದರ್, ಸ್ವಾಮಿ's ಫ್ರೆಂಡ್ಸ್, ಬರ್ಗ್ಲರ್, ಸರ್ವೆಂಟ್ ಅಂಡ್ ಕುಕ್, ಅಂಡ್ ಪೊಲೀಸ್, ಸ್ಕೂಲ್ ಫ್ಯಾಕಲ್ಟಿ, ಶಾಲೆಯ ಶಿಕ್ಷಕರು ಹಾಗೆ ಮುಖ್ಯ ಶಿಕ್ಷಕರು ಹಾಗೆ ಅವನ ಗೆಳೆಯರು. ಇವರೆಲ್ಲರೂ ಸಹಿತ ಅತ್ಯಂತ ಮುಖ್ಯವಾದಂತಹ ಪಾತ್ರವನ್ನ ಈ ಪಾಠದಲ್ಲಿ ನಿರ್ವಹಿಸ್ತಾ ಇದ್ದಾರೆ. In all these characters, the most wonderful and one of the leading character of this lesson is Swami. ನೋಡಿ, ಈ ಎಲ್ಲ ಪಾತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದಂತಹ ಪಾತ್ರ ಯಾವುದು ಕೇಳಿದ್ರೆ ಸ್ವಾಮಿ. ಈ ಪಾಠ ಪೂರ್ತಿ ಸ್ವಾಮಿಯ ಸುತ್ತವೇ ಹೆಣೆದಂತಹ ಒಂದು ಪಾಠ ಆಗಿದೆ. ಸ್ವಾಮಿ ಈಸ್ ಅ ಬಾಯ್ ಆಫ್ 7th ಸ್ಟ್ಯಾಂಡರ್ಡ್. ಕೇವಲ 7ನೇ ತರಗತಿ ಓದುತ್ತಿರುವಂತಹ ಒಬ್ಬ ಹುಡುಗ ಆಗಿದ್ದಾನೆ. Then just take one time, he became hero overnight. ಈ ಹುಡುಗ ಏನ್ ಮಾಡ್ತಾನೆ ಕೇಳಿದ್ರೆ, ಒಂದು ರಾತ್ರಿ ಕಳೆದು ಬೆಳಗ್ಗೆ ಆಗೋಲ್ಲಿವರೆಗೆ he became a hero. ಒಬ್ಬ ಹೀರೋ, ಒಬ್ಬ ಸಾಧಿಸಿದಂತಹ ವ್ಯಕ್ತಿಯಾಗಿ ಹೊರಹೊಮ್ಮತಾನೆ. ಅರ್ಥ ಆಗ್ತದೆ ಅಲ್ವಾ? ದಿಸ್ ಇಸ್ ಅ ಸ್ಟೋರಿ ಆಫ್ ಅ ಬಾಯ್ ಹೂ ಬಿಕೇಮ್ ಹೀರೋ ಓವರ್ ನೈಟ್. ಈ ಪಾಠ ಯಾವ್ದು ಸುತ್ತಾ ಇದೆ ಅಂದ್ರೆ, ಆನ್ ಆ ಕ್ಯಾರೆಕ್ಟರ್ ಕಾಲ್ಡ್ ಸ್ವಾಮಿ. ಸ್ವಾಮಿ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಸುತ್ತವೇ ಈ ಪಾಠ ಸುತ್ತುತ್ತಾ ಇರುತ್ತೆ. ಯಾರು ಅವನು? ಹಿ ಬಿಕೇಮ್ ಹೀರೋ. ಅವನು ಒಬ್ಬ ಸಾಧಕ ಆಗ್ಬಿಡ್ತಾನೆ ಓವರ್ ನೈಟ್.
ರಾತ್ರಿ ಬೆಳಗಾಗೋದ್ರೊಳಗಡೆ ಇಲ್ಲಿ ಹುಡುಗ ಏನಾಗ್ತಾನೆ, ಒಬ್ಬ ಹೀರೋ ಅಂದ್ರೆ ಒಬ್ಬ ಸಾಧಕನಾಗಿ ಹೊರಹೊಮ್ತಾನೆ. ಸೊ ದಟ್ ಈಸ್ ದ ಜಿಸ್ಟ್ ಆಫ್ ದ ಲೆಸನ್. Now we will go for the lesson. Just check one time. Say, now I will read the lesson. Just follow. Just check one time. For Swami, events took an unexpected turn. Father looked over the newspaper he was reading under the hall lamp and said, Swami, listen to this. News has been received about the bravery of a village lad who, while returning home by the jungle path, came face to face with a tiger. The paragraph described the fight the boy had with the tiger and his flight up the tree where he stayed half a day till some people came that way and killed the tiger. So just listen here what is going on. Listen, my dear listeners. I will go through the explanation one time in English, then I will explain in Kannada. Okay, as well as I mentioned here some of the difficult words also. ನಾನು ಒಂದ್ಸಲ ಪಾಠವನ್ನ ನೀಟಾಗಿ ಓದ್ತೀನಿ, ಹಾಗೆ ಆ ಪಾಠವನ್ನು ಒಂದ್ಸಲ ನಿಮ್ಗೆ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೀನಿ. ದೆನ್ ಐ ವಿಲ್ ಗೋ ಥ್ರೂ ಕನ್ನಡ, ಹಾಗೆ ಕನ್ನಡದಲ್ಲಿ ಸಹಿತ ಒಂದ್ಸಲ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಜಸ್ಟ್ ಲಿಸನ್ ಕೇರ್ಫುಲಿ ಅಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಇನ್ ಮೈಂಡ್. ನಾನು ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ, ಹಾಗೆ ಕನ್ನಡದಲ್ಲಿ ಸಹಿತ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಬಟ್ ಯು ಹ್ಯಾವ್ ಟು ರೈಟ್ ಇನ್ ಎಕ್ಸಾಮಿನೇಷನ್ ಇನ್ ಇಂಗ್ಲಿಷ್ ಓನ್ಲಿ. ಯು ಕಾಂಟ್ ರೈಟ್ ಇನ್ ಕನ್ನಡ. ನೀವು ಕನ್ನಡದಲ್ಲಿ ಬರೀಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಬಿಟ್ರೆ ಕನ್ನಡದಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಸೊ ಮೈ ಡಿಯರ್ ಲಿಸ್ನರ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ my explanation in English and try your best to write. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ, ಹಾಗೆ ಒಂದ್ಸಲ ಅದನ್ನ ನೀಟಾಗಿ ಬರೆದ್ರೆ ನಿಮ್ಗೆ ಬರ್ಬೋದು. ಬಟ್ ಜಸ್ಟ್ ಚೆಕ್ ಒನ್ ಟೈಮ್. For Swami, events took an unexpected turn. Father looked over the newspaper he was reading under the hall lamp. Just check one time. Unexpected thing is going to happen in life of Swami. Just listen. Swami and his father, they are sitting in the room. Just check one time in the picture. What is going on in the picture? Swami's father is reading a newspaper. So in that time what happened? Events took an unexpected turn. Unfortunately, it happens. What was happened in unfortunate manner? Swami, listen to this. Swami, kelkolli. News has been received about the bravery of a village lad who, while returning home by the jungle path, came face to face with a tiger. See, father is reading the newspaper. In that time, he just saw an article. What is that article? News has been received. They mentioned a news. They wrote a news. What the news that is? About a village lad or bravery of a village lad. Here is a boy who belongs to village. What happened? Who, while returning home by the jungle path, while he was going to home in the forest way, he saw a tiger in front of him. He came face to face with a tiger. What happened? While he was returning home by the jungle path, he saw tiger in front of him. Understanding now?
See, for Swami, events took an unexpected turn. ನೋಡಿ, ಇಲ್ಲಿ ಏನಾಗಿದೆ, ಸ್ವಾಮಿಗೆ ಒಂದು ಅನಿರೀಕ್ಷಿತವಾದಂತಹ ಒಂದು ಘಟನೆ ಆಗ್ಬಿಡುತ್ತೆ. ಯಾವ ಘಟನೆ ಅದು? ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್. ತಂದೆ ಏನ್ ಮಾಡ್ತಿರ್ತಾರೆ, ಒಂದು ಸುದ್ದಿ ಪತ್ರಿಕೆಯನ್ನ ಓದ್ತಾ ಇರ್ತಾರೆ. ಅಂಡರ್ ದ ಹಾಲ್ ಲ್ಯಾಂಪ್. ಅವರ ಹಾಲ್ನಲ್ಲಿ, ಅವರ ಮನೆಯ ಹಾಲ್ನಲ್ಲಿ ಒಂದು ಲ್ಯಾಂಪ್ ಇದೆ. ಆ ಲ್ಯಾಂಪ್ ನ ಕೆಳಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಲ್ಲಿ, ಹಿ ರೆಡ್ ಅ ನ್ಯೂಸ್. ಒಂದು ಸುದ್ದಿಯನ್ನ ಓದ್ತಾರೆ. ಯಾವ ಸುದ್ದಿ ಅದು? ಅ ಬಾಯ್, ಒಬ್ಬ ಹುಡುಗ, ವೈಲ್ ರಿಟರ್ನಿಂಗ್ ಹೋಮ್ ಬೈ ದ ಜಂಗಲ್ ಪಾತ್, ಒಂದು ಕಾಡಿನ ದಾರಿಯಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಏನಾಗ್ತಿದೆ, he saw a tiger or he came face to face with a tiger. ಒಂದು ದೊಡ್ಡದಾದಂತಹ ಹುಲಿ ಏನಾಗುತ್ತೆ, ಆ ಹುಡುಗನ ಎದುರಿಗೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಇದೊಂದು ಅನಿರೀಕ್ಷಿತ ಘಟನೆ. ಕೇಳ್ಕೊಳ್ಳಿ ಕರೆಕ್ಟ್ ಆಗಿ. ಇದೊಂದು ಅನಿರೀಕ್ಷಿತವಾದಂತಹ ಘಟನೆ. ಈ ಘಟನೆಯಲ್ಲಿ ಏನಾಗಿದೆ, ಅ ಬಾಯ್, ಅ ವಿಲೇಜ್ ಬಾಯ್, ಒಬ್ಬ ಧೈರ್ಯವಾದಂತಹ ಒಬ್ಬ ಹಳ್ಳಿಯ ಹುಡುಗ, ಅತ್ಯಂತ ಧೈರ್ಯಶಾಲಿಯಾದಂತ ಒಬ್ಬ ಹಳ್ಳಿಯ ಹುಡುಗ ತನ್ನ ಕಾಡಿನ ದಾರಿಯ ಮುಖಾಂತರ ಮನೆಗೆ ಹೋಗ್ಬೇಕಾದ್ರೆ ಹಿ ಕೇಮ್ ಫೇಸ್ ಟು ಫೇಸ್, ಅವನ ಎದುರುಗಡೆಗೆ ಒಂದು ದೊಡ್ಡ ಹುಲಿ ಬಂದು ನಿಂತ್ಕೊಳ್ಳುತ್ತೆ. ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್ and flight up the tree where he stayed half a day till some people came that way and killed the tiger. Just check on that. Paragraph described. ಹಾಗೆ ಈ ಪ್ಯಾರಾಗ್ರಾಫ್ ಏನ್ ಹೇಳುತ್ತೆ, ಇದರಲ್ಲಿ ಹೇಳ್ತಾ ಇದೆ, the fight the boy had with the tiger. ಈ ಹುಡುಗ ಏನ್ ಮಾಡ್ತಾನೆ, ಹುಲಿ ಬಂದ ತಕ್ಷಣ, ಅವನ ಎದುರುಗಡೆಗೆ ಬಂದ ತಕ್ಷಣ he fight, ಅವನು ಆ ಹುಲಿಯ ಜೊತೆಗೆ ಹೋರಾಟವನ್ನ ನಡೆಸ್ತಾನೆ. ತುಂಬಾ ಸಮಯದವರೆಗೆ ಆ ಹುಲಿಯ ಜೊತೆಗೆ ಹೋರಾಟವನ್ನ ನಡೆಸ್ತಾನೆ. then he flight up the tree. ಅದಾದ ನಂತರ ಅವನು ಒಂದು ಅಲ್ಲಿ ಹತ್ತಿರ ಇರುವಂತಹ ಒಂದು ಮರವನ್ನ ಹತ್ಕೊಳ್ತಾನೆ. then he stayed half a day. ಅರ್ಧ ದಿನ ಆ ಮರದ ಮೇಲೆ ಕುಳಿತುಕೊಳ್ತಾನೆ. till some people, ಎಲ್ಲಿಯವರೆಗೆ, some people, ಕೆಲವು ಜನರು, came that way and killed the tiger. ಇಲ್ಲಿಯವರೆಗೆ ಕೂತ್ಕೊಳ್ತಾನೆ. ಆ ದಾರಿಯಲ್ಲಿ ಒಂದಿಷ್ಟು ಜನ ಬರುವವರೆಗೂ ಸಹಿತ ಅವನು ಎಲ್ಲಿ ಕೂತ್ಕೊಳ್ತಾನೆ, ಆ ಮರದ ಮೇಲೆ ಕುಳಿತುಕೊಳ್ತಾನೆ. then some people came and killed the tiger. ಸ್ವಲ್ಪ ಸಮಯದ ನಂತರ, ಅರ್ಧ ದಿನ ಮುಗಿದ ನಂತರ ಅಲ್ಲಿ ಏನಾಗ್ತಾರೆ, some people came, ಕೆಲವೊಂದಿಷ್ಟು ಜನ ಬರ್ತಾರೆ. then they killed the tiger. ಅವರು ಆ ಹುಲಿಯನ್ನ ಏನ್ ಮಾಡ್ತಾರೆ, ಸಾಯಿಸ್ಬಿಡ್ತಾರೆ. so this was the news mentioned in the newspaper. Just check one time. For Swami, events took an unexpected turn. ಒಂದು ಅನಿರೀಕ್ಷಿತವಾದಂತಹ ಒಂದು ಘಟನೆ ಆಗ್ಬಿಡುತ್ತೆ, ಘಟನೆ ನಡೆದು ಹೋಗ್ಬಿಡುತ್ತೆ. Father looked over the newspaper. He was reading under the hall lamp. ಅಲ್ಲಿ ಅವರ ಸ್ವಾಮಿಯ ತಂದೆ ಏನ್ ಮಾಡ್ತಿರ್ತಾರೆ, ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್, ಒಂದು ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಇರ್ತಾರೆ. ದೇರ್ ಇಟ್ ಈಸ್ ಮೆನ್ಷನ್ಡ್, ಅಲ್ಲಿ ಒಂದು ವಾರ್ತೆಯನ್ನ ಬರೆದಿದ್ದಾರೆ. ಏನಂತ, ಸ್ವಾಮಿ, ಲಿಸನ್ ಟು ದಿಸ್, ಕೇಳ್ಕೋ. ನ್ಯೂಸ್ ಹ್ಯಾಸ್ ಬಿನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್. ಒಬ್ಬ ಧೈರ್ಯವನ್ನ ಹೊಂದಿದಂತ ಅಥವಾ ಧೈರ್ಯವಾದಂತ ಒಬ್ಬ ಧೈರ್ಯಶಾಲಿಯ ಹುಡುಗನ ಬಗ್ಗೆ ಇಲ್ಲಿ ಬರ್ದಿದ್ದಾರೆ. ವಿಲೇಜ್ ಲ್ಯಾಡ್, ಲ್ಯಾಡ್ ಅಂದ್ರೆ ಹುಡುಗ ಅಂತ, ಬಾಯ್ ಅಂತ ಅರ್ಥ.
who while returning home by the jungle path came face to face with a tiger. ಅವನು ಯಾವಾಗ ತನ್ನ ಗಾಢ ದಾರಿಯ ಮುಖಾಂತರ ಮನೆಗೆ ಹೋಗ್ತಿರ್ತಾನೋ, there he saw a tiger. ಅಲ್ಲಿ ಒಂದು ಹುಲಿಯನ್ನ ನೋಡ್ತಾನೆ. ಅವನ ಎದುರುಗಡೆಗೆ ಏನ್ ಬರುತ್ತೆ, ಆ ಹುಲಿ ಬಂದ್ಬಿಡುತ್ತೆ. And the paragraph described the fight the boy had with the tiger and his flight up the tree where he stayed half a day till some people came that way and killed the tiger. ಎಲ್ಲಿವರೆಗೆ ಕೂತ್ಕೊಳ್ತಾನೆ, ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್. ಈ ಪ್ಯಾರಾಗ್ರಾಫ್ ಮತ್ತೆ ಏನ್ ಹೇಳ್ತಾ ಇದೆ, a fight of the boy with the tiger. ಕೆಲವು ಸಮಯಗಳವರೆಗೆ ಅವನು ಆ ಹುಲಿಯ ಜೊತೆಗೆ ಹೋರಾಟವನ್ನು ನಡೆಸ್ತಾನೆ. ದೆನ್ ಫ್ಲೈಟ್ ಅಪ್ ದ ಟ್ರೀ. ಫ್ಲೈಟ್ ಅಂದ್ರೆ ಹತ್ತು ಅಂತ, ಏನ್ ಮಾಡಿ ಕ್ಲೈಂಬ್ ಅಂತ ಅರ್ಥ. ಏನ್ ಮಾಡ್ತಾನೆ, ಆ ಮರವನ್ನ ಹತ್ಕೊಳ್ತಾನೆ. ಅಂಡ್ ಸ್ಟೇಡ್ ಅಂದ್ರೆ ಇರು ಅಂತ ಅರ್ಥ. ಹಾಫ್ ಅ ಡೇ, ಸುಮಾರು ಅರ್ಧ ದಿನ ಕಳೆಯೋಲಿವರೆಗೂ ಸಹಿತ ಅವನು ಆ ಮರದ ಮೇಲೆ ಕೂತ್ಕೊಳ್ತಾನೆ. ಅಂಡ್ ವೇಟೆಡ್, ಹಾಗೆ ತುಂಬಾ ಸಮಯ ಕಾಯ್ತಾನೆ. ಯಾಕೆ, ಸಮ್ ಪೀಪಲ್ ಕೇಮ್, ಕೆಲವೊಂದಿಷ್ಟು ಜನ ಬರೋಲ್ಲಿವರೆಗೆ. ದ್ಯಾನ್ ದೇ ಕಿಲ್ಡ್ ದ ಟೈಗರ್. ಆ ಅಲ್ಲಿ ಜನ ಬಂದು ಏನ್ ಮಾಡ್ತಾರೆ, ದೇ ಕಿಲ್ಡ್ ದ ಟೈಗರ್. ಅಲ್ಲಿರುವಂತಹ ಆ ಹುಲಿಯನ್ನ ಸಾಯಿಸಿಬಿಡ್ತಾರೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ನ್ಯೂಸ್ ಪೇಪರ್ ರಿಪೋರ್ಟ್. ಇದು ಏನಿರುತ್ತೆ, ನ್ಯೂಸ್ ಪೇಪರ್ ರಿಪೋರ್ಟ್ ನ ಬಗ್ಗೆ ಬರ್ದಿದೆ. ಸಿ ಜಸ್ಟ್ ಚೆಕ್ ಒನ್ ಟೈಮ್ ಡಿಫಿಕಲ್ಟ್ ವರ್ಡ್ಸ್. ಫೇಸ್ ಟು ಫೇಸ್ ವಿತ್ ಮೀನ್ಸ್ ಕ್ಲೋಸ್ ಟು ಸಮಥಿಂಗ್ ಅಂಡ್ ಲುಕಿಂಗ್ ಅಟ್ ಇಟ್. ಫೇಸ್ ಟು ಫೇಸ್ ಅಂದ್ರೆ ಎದುರುಗಡೆ ಬರೋದು ಅಂತ. ಕ್ಲೋಸ್ ಟು ಸಮಥಿಂಗ್ ಅಂದ್ರೆ ಯಾವುದೋ ಒಂದು ವಸ್ತುವಿಗೆ ತುಂಬಾ ಹತ್ತಿರ ಇರೋಂಥದ್ದು. ನೋಡಿ, ಈ ಹುಡುಗ ತುಂಬಾ ಹತ್ತಿರ ಯಾವ್ದಕ್ಕಿದ್ದಾನೆ, ಫಾರ್ ಟೈಗರ್, ಇಲ್ಲಿರುವಂತ ಹುಲಿಗೆ. ರೀಡಿಂಗ್ ಇಟ್ ಥ್ರೂ, ರೀಡಿಂಗ್ ಅಂದ್ರೆ ರೀಡಿಂಗ್ ಇಟ್ ಫ್ರಾಮ್ ದ ಬಿಗಿನಿಂಗ್ ಟು ಎಂಡ್. ನೋಡಿ, ನ್ಯೂಸ್ ಪೇಪರ್ ಅನ್ನು ಹೇಗೆ ಓದ್ಬೇಕು ಕೇಳಿದ್ರೆ, ಬಿಗಿನಿಂಗ್ ಟು ಎಂಡ್ ಅಂದ್ರೆ ಯಾವುದೇ ವಿಷಯವನ್ನು ಸಹಿತ ನಾವು ಬಿಡಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ರೀಡಿಂಗ್ ಇಟ್ ಥ್ರೂ. ಎಲ್ಲ ವಿಷಯವನ್ನ ನೀಟಾಗಿ ಓದಲಿಕ್ಕೆ ಏನ್ ಹೇಳ್ತಾರೆ, ರೀಡಿಂಗ್ ಇಟ್ ಥ್ರೂ ಅಂತ ಕರೀತಾರೆ. ದೆನ್ ಬ್ರೇವರಿ. ಬ್ರೇವರಿ ಅಂದ್ರೆ ಕರೇಜಿಯಸ್. ಕರೇಜಿಯಸ್ ತುಂಬಾ ಧೈರ್ಯ ಅಂತ ಅರ್ಥ. ಲ್ಯಾಡ್ ಮೀನ್ಸ್ ಬಾಯ್. ಫ್ಲೈಟ್, ಫ್ಲೈಟ್ ಅಂದ್ರೆ ಹತ್ತು ಅಂತ ಅರ್ಥ. ಸ್ಟೇ ಅಂದ್ರೆ ಇರು, ರಿಮೇನ್. ದೆನ್ ಜಸ್ಟ್ ಚೆಕ್ ಒನ್ ಟೈಮ್ ಆಪೋಸಿಟ್ ವರ್ಡ್, ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್. ನಿಮಗೆ 10ನೇ ತರಗತಿಯ ಮುಖ್ಯ ಪರೀಕ್ಷೆಯಲ್ಲಿ ಆಪೋಸಿಟ್ ವರ್ಡ್ ಅನ್ನ ಕೇಳ್ತಾನೆ. ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್, ರೆಗ್ಯುಲರ್, ಇರ್ರೆಗ್ಯುಲರ್, ಹ್ಯಾಪಿ, ಅನ್ಹ್ಯಾಪಿ, ಈ ರೀತಿ. ಅರ್ಥ ಆಗ್ತಿದೆ ಅಲ್ವಾ? ಐ ಹೋಪ್ ಯು ಅಂಡರ್ಸ್ಟುಡ್ ದ ಫಸ್ಟ್ ಪ್ಯಾರಾ. Then we'll go for second one. Just check one time. Just I will go through the reading of second para. After reading it through, Father looked at Swami fixedly and asked, "What do you say to that?" Swami said, "I think he must have been a very strong and grown-up person, not a boy at all. How could a boy fight a tiger?" ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, just check one time. After reading it through, Father looked at Swami fixedly and asked. After reading the newspaper, Swami's father looking at Swami and asked, "What do you say to that?" What you will say for the information mentioned in the newspaper? Swami said, just check one time, "I think he must have been a very strong and grown-up person, not a boy at all. How could a boy fight a tiger?" Just check one time. He's saying that one.
definitely the news is fake, because it is impossible for a boy to fight with a tiger. Maybe he is a grown up person, well built, strong person. So the news is false. So it is not a real news. Then Swami's father asked, "You think you are wiser than the newspaper?" Oh, nice. You are saying that one. You are not agreeing the newspaper report, right? Father sneered. A man may have the strength of an elephant and yet be a coward, whereas another may have the strength of a straw. But if he has courage, he can do anything. Courage is everything. Strength and age are not important. Just check one time. You think you are wiser than the newspaper? Mostly you are not agreeing the newspaper, right? You are saying that one news is false. Father sneered. He's just asking and roaring. A man may have the strength of an elephant and yet be a coward. Just a one time. If a man have the strength of elephant, but he's a coward. Understanding now? A man maybe have the strength of elephant, but yet be a coward, whereas another may have the strength of a straw, but he has courage. He can do anything. Just check one time. Sometime he is saying that when you are, I will give the best example of Bruce Lee. Just check one time. He is a man of highest strength, but he is looking like a straw. Means very thin, but in strength he is so high. Here, Swami's father is saying that one, if a man have the strength of elephant, but he is not courage, we can't do anything. Whereas the another may have the strength of a straw. Some people are looking like straw, very thin, but they have the courage. So one who have the courage, he will do everything. Strength and age are not important. According to Swami, strength and age is very important to do something. But according to Swami's father, courage is everything. Just check one time. ಎರಡನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ ಸ್ವಾಮಿ ಈ ವಿಚಾರಕ್ಕೆ, ನ್ಯೂಸ್ ಪೇಪರ್ ರಿಪೋರ್ಟ್ ನ ವಿಚಾರಕ್ಕೆ ಏನ್ ಹೇಳ್ತೀಯ? ಎಕ್ಸಾಕ್ಟ್ಲಿ ಐ ಆಮ್ ನಾಟ್ ಅಗ್ರಿಂಗ್ ಫಾದರ್, ನಾನು ಇದನ್ನ ಒಪ್ಪೋದೇ ಇಲ್ಲ. ಬಿಕಾಸ್ ಇದು ಯಾವುದೇ ಕಾರಣಕ್ಕೂ ಒಬ್ಬ ಚಿಕ್ಕ ಹುಡುಗನಿಂದ ಸಾಧ್ಯವೇ ಇಲ್ಲ. ಒಂದು ಹುಲಿಯನ್ನ ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನ್ಯೂಸ್ ಪೇಪರ್ ರಿಪೋರ್ಟ್ ಏನಾಗಿದೆ? ಫಾಲ್ಸ್. ಅದು ಫೇಕ್ ನ್ಯೂಸ್ ಆಗಿದೆ. ಅಂದ್ರೆ ಸರಿಯಾದ ಸುದ್ದಿ ಅಲ್ವೇ ಅಲ್ಲ, ಅದು ಸುಳ್ಳು ಸುದ್ದಿಯನ್ನ ಬರೆದಿದ್ದಾರೆ. ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್? ನೀನು ಅನ್ಕೊಂಡಿದ್ಯಾ ನೀನು ನ್ಯೂಸ್ ಪೇಪರ್ಗಿಂತ ದೊಡ್ಡವನ ಅಥವಾ ನೀನು ಬುದ್ಧಿವಂತ ಅಂತ ಭಾವಿಸ್ತಾ ಇದೆಯಾ? ಹೀಸ್ ಸ್ನೀರ್ಡ್. ಸ್ವಾಮಿಯನ್ನ ಮೂದಲಿಸ್ತಾರೆ, ಅಂದ್ರೆ ಅವನಿಗೆ ಜೋಕ್ ಮಾಡ್ತಾರೆ, ನೀನು ಅದಕ್ಕಿಂತ ದೊಡ್ಡವನ ಅಂತ ಹೇಳಿ ಹೇಳ್ತಾ ಇದ್ದಾರೆ. A man may have the strength of an elephant. ಒಬ್ಬ ಮನುಷ್ಯ ಆನೆಯಷ್ಟು ಶಕ್ತಿಯನ್ನು ಹೊಂದಿರ್ತಾನೆ, ಬಟ್ ಕವರ್ಡ್, ಆದ್ರೆ ಹೆದರ್ತಾನೆ, ಹೆದರು ಪುಕ್ಕಲ. ಅಂದ್ರೆ ಯಾವುದೇ ಕೆಲಸವನ್ನ ಮಾಡ್ಬೇಕಾದ್ರೂ ಹೆದರುವಂತ ವ್ಯಕ್ತಿ ಆಗಿರ್ತಾನೆ. At the same time, a man may have the strength of a straw. ಅದೇ ಸಮಯಕ್ಕೆ ಒಬ್ಬ ಮನುಷ್ಯ ಹೇಗಿರ್ತಾನೆ ಕೇಳಿದ್ರೆ, ಸ್ಟ್ರಾಗ್ ಅನ್ನೋದು ಗೊತ್ತಿದೆ, ನೀವು ಎಳ್ನೀರು ಕುಡಿಲಿಕ್ಕೆ ಬಳಸ್ತೀರಲ್ವಾ, ಅದು ಎಷ್ಟು ತೆಳ್ಳಗಿರುತ್ತೆ? ತುಂಬಾ ತೆಳ್ಳಗಿರುತ್ತೆ. ತಿನ್, ವೆರಿ ತಿನ್, ತುಂಬಾ ತೆಳ್ಳಗಿರುತ್ತಲ್ವಾ, ತುಂಬಾ ಸಣ್ಣದಾಗಿರುತ್ತಲ್ವಾ.
ಆ ರೀತಿ ಇದ್ರೂ ಸಹಿತ ಇಫ್ ಹಿ ಹ್ಯಾಸ್ ಕರೇಜ್, ಅವನಲ್ಲಿ ಧೈರ್ಯ ಇದ್ರೆ ಹಿ ಕ್ಯಾನ್ ಡೂ ಎನಿಥಿಂಗ್, ಅವನು ಏನನ್ನಾದ್ರೂ ಸಾಧಿಸ್ಬೋದು, ಏನನ್ನಾದ್ರೂ ಮಾಡ್ಬೋದು. ಸೊ ಕರೇಜ್ ಈಸ್ ಎವ್ರಿಥಿಂಗ್. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ವಾಮಿಯ ತಂದೆಯವರ ಪ್ರಕಾರ ಏನು ಕೇಳಿದ್ರೆ, ಕರೇಜ್ ಈಸ್ ಎವ್ರಿಥಿಂಗ್. ಒಬ್ಬ ಮನುಷ್ಯನಲ್ಲಿ ಧೈರ್ಯ ಇದೆ ಅಂತ ತಿಳ್ಕೊಳ್ಳಿ, ಹಿ ಕ್ಯಾನ್ ಡೂ ಎನಿಥಿಂಗ್, ಅವನು ಏನನ್ನಾದ್ರೂ ಮಾಡ್ಬೋದು. ಇಫ್ ದ ಮ್ಯಾನ್ ಹ್ಯಾಸ್ ನೋ ಸ್ಟ್ರೆಂತ್ ಆಸ್ ವೆಲ್ ಆಸ್ ಏಜ್, ಅಕಾರ್ಡಿಂಗ್ ಟು ಸ್ವಾಮಿ, he can't do anything. ಸ್ವಾಮಿಯ ಪ್ರಕಾರ ಒಬ್ಬ ಮನುಷ್ಯನಿಗೆ ಸ್ಟ್ರೆಂತ್, ಬಲ, ಹಾಗೆ ಏಜ್, ವಯಸ್ಸು ಇಲ್ಲ ಅಂದ್ರೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ವಾಮಿಯ ತಂದೆಯ ಪ್ರಕಾರ ಕರೇಜ್ ಈಸ್ ಎವ್ರಿಥಿಂಗ್. ಒಬ್ಬ ಮನುಷ್ಯನಿಗೆ ಧೈರ್ಯ ಇದ್ರೆ ಅವನು ಏನನ್ನಾದ್ರೂ ಸಾಧಿಸ್ಬೋದು. ಸೊ here we can raise the question. My dear students and listeners, just understand the concept as well as the words of mine. ನಾವು ಯಾವಾಗಲೂ ಓದ್ಬೇಕಾದ್ರೆ ಒಂದು ಪೆನ್ಸಿಲ್ ಅನ್ನ ಇಟ್ಕೊಳ್ಳೇಬೇಕು. ಯಾವ್ದು ಇಂಪಾರ್ಟೆಂಟ್, ಯಾವ್ದನ್ನ ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕೆಲವೊಂದಿಷ್ಟು ರೆಡ್ ಲೈನ್ ಅಲ್ಲಿ ಇದೆ ಅಲ್ವಾ. ವಾಟ್ ಡು ಯು ಸೇ ದಟ್? I think you must have been a very strong and grown up person, not a boy at all. ನೋಡಿ, ಇವನ್ನೆಲ್ಲ ನಾನು ಯಾಕೆ ಕೆಂಪು ಅಕ್ಷರದಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಲೈನ್ಸ್. ಇವೆಲ್ಲವೂ ಸಹಿತ ತುಂಬಾ ಇಂಪಾರ್ಟೆಂಟ್ ಆದಂತ ಲೈನ್ಗಳಾಗಿದೆ, ವಾಕ್ಯಗಳಾಗಿದೆ. ಯಾಕಂದ್ರೆ ಇವು ಖಂಡಿತ ಎಕ್ಸಾಮ್ಗೆ ಬರುವಂತಹ ವಾಕ್ಯಗಳಾಗಿದೆ. ಹಾಗಾಗಿ ನೀವು ಪಾಠವನ್ನ ಕೇಳಬೇಕಾದ್ರೆ ಹಾಗೆ ಓದ್ಬೇಕಾದ್ರೆ ಪೆನ್ಸಿಲ್ ಅನ್ನ ಇಟ್ಕೊಳ್ಬೇಕಾಗ್ತದೆ. ಜಸ್ಟ್ ಚೆಕ್ ಒನ್ ಟೈಮ್. ಸ್ವಾಮಿಯ ತಂದೆಯ ಪ್ರಕಾರ ವಾಟ್ ಈಸ್ ಇಂಪಾರ್ಟೆಂಟ್? ಒಬ್ಬ ಮನುಷ್ಯನಿಗೆ ಧೈರ್ಯ ಇದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್. ಏಜ್ ಅಂಡ್ ಸ್ಟ್ರೆಂತ್ ಈಸ್ ನಾಟ್ ಇಂಪಾರ್ಟೆಂಟ್. ಬಟ್ ಅಕಾರ್ಡಿಂಗ್ ಟು ಸ್ವಾಮಿ, ಸ್ವಾಮಿಯ ಪ್ರಕಾರ ಒಬ್ಬ ಮನುಷ್ಯನಿಗೆ ವಯಸ್ಸು ಇರಬೇಕು, ಹಾಗೆ ಸ್ಟ್ರೆಂತ್, ಬಲ ಇರಬೇಕು. ಇವೆರಡೂ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಏನನ್ನ ಮಾಡ್ಬೋದು, ಏನನ್ನಾದ್ರೂ ಸಾಧಿಸ್ಬೋದು. ಹಾಗಾಗಿ ಅಲ್ಲಿ ಬಂದಂತಹ ನ್ಯೂಸ್ ಏನಾಗಿದೆ? ದಟ್ ಈಸ್ ರಾಂಗ್. ಅದು ಸುಳ್ಳು ಸುದ್ದಿ ಆಗಿದೆ. ಬಿಕಾಸ್ ಅ ಬಾಯ್ ಹ್ಯಾಡ್ ನೋ ಸ್ಟ್ರೆಂತ್ ಅಂಡ್ ಕರೇಜ್. ಹಾಗೆ ದ ಬಾಯ್ ಹ್ಯಾಸ್ ನೋ ಏಜ್ ಅಂಡ್ ಸ್ಟ್ರೆಂತ್. ಅಲ್ಲಿರುವಂತ ಹುಡುಗನಿಗೆ ವಯಸ್ಸು ಇಲ್ಲ, ಹಾಗೆಯೇ ಸ್ಟ್ರೆಂತ್, ಬಲ ಸಹಿತ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಸ್ವಾಮಿಸ್ ಫಾದರ್, ಕರೇಜ್ ಈಸ್ ಎವ್ರಿಥಿಂಗ್. ಆದ್ರೆ ಸ್ವಾಮಿಯ ತಂದೆಯ ಪ್ರಕಾರ ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಇದ್ರೆ ಏನನ್ನಾದ್ರೂ ಸಾಧಿಸಬಹುದು. So here we can raise the question, what is important according to Swami and Swami's father? According to Swami, age and strength. According to Swami's father, courage is everything. ಸ್ವಾಮಿಯ ತಂದೆಯ ಪ್ರಕಾರ ಏನು? ಒಬ್ಬ ಮನುಷ್ಯನಿಗೆ ಧೈರ್ಯ ಇದ್ರೆ ಸಾಕು, ಏನನ್ನಾದ್ರೂ ಸಾಧಿಸ್ಬೋದು. ಅದೇ ಒಬ್ಬ ಮನುಷ್ಯನಿಗೆ ಧೈರ್ಯ ಇಲ್ಲ ಅಂದ್ರೆ ಅವನು ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕನ್ನಡದಲ್ಲಿ ಈ ಕಡೆ ಸೈಡ್ ನಲ್ಲಿ ಕನ್ನಡದಲ್ಲಿ ಇದೆ. ಜಸ್ಟ್ ಚೆಕ್ ಒನ್ ಟೈಮ್. ನೀವು ಅದನ್ನ ಓದ್ಕೊಳ್ಬಹುದು. ಈಗಾಗಲೇ ನಾನು ಒಂದ್ಸಲ ಅದನ್ನ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಬಟ್ ಜಸ್ಟ್ ಚೆಕ್ ಒನ್ ಟೈಮ್. Some of the difficult words are here. Just check one time. Sneer, speak in a very unkind. Sneer ಅಂದ್ರೆ ಅತ್ಯಂತ ಅವಿಧೇಯ ಅಥವಾ ವಿಧೇಯತೆ ಇಲ್ಲದೆ ಮಾತನಾಡುವುದು ಅಂತ ಅರ್ಥ. ಫ್ರೈಟ್ಫುಲ್, ಅನ್ಪ್ಲೆಸೆಂಟ್ ಅಂದ್ರೆ ಸಂತೋಷಕರವಲ್ಲದೆ ಇರುವಂತದ್ದು, ಸಂತೋಷವಾಗಿಲ್ಲದೆ ಇರುವಂತದ್ದು. Then just check one time. Wise ಅಂದ್ರೆ ನಾಲೆಡ್ಜ್ ಅಂತ ಅರ್ಥ. Then just check one time. Coward, afraid. Coward ಅಂದ್ರೇನು?
afraid ಹೆದರು, ಕರೇಜ್ ಬ್ರೇವ್. ಕರೇಜ್ ಅಂದ್ರೆ ಧೈರ್ಯ ಅಂತ ಅರ್ಥ. ಡಿಸ್ಪ್ಯೂಟ್ ಡಿಸ್ಅಗ್ರಿ. ನೋಡಿ, ಅಗ್ರಿ ಡಿಸ್ಅಗ್ರಿ ಆಪೋಸಿಟ್ ವರ್ಡ್ ಆಗುತ್ತೆ. ಸಪೋಸ್ ಟು ಬಿಲೀವ್, ಬಿಲೀವ್ ಅಂದ್ರೆ ನಂಬು ಅಂತ ಅರ್ಥ. ಆಪೋಸಿಟ್ ವರ್ಡ್ ಯಾವ್ದಿದೆ ಇದರಲ್ಲಿ? ಕವರ್ಡ್, ಕರೇಜ್, ವೈಸ್, ಫೂಲ್. ಸೊ now we'll go for next para. Just take one time. A frightful proportion. Just take one time. A frightful proportion, Swami thought he had always slept beside his granny in the passage, and any changes in this arrangement he kept him trembling and awake all night. He hoped at first that father was only joking. He mumbled weakly, "Yes," and tried to change the subject. He said very loudly and with a great deal of enthusiasm, "We are going to admit even elders in our cricket club hereafter. We are buying brand new bats and balls. Our captain has asked me to tell you." "Well, we will see about that later," father cut in. "You must sleep alone hereafter." Swami realized that the matter had gone beyond his control. From a challenge, it became a command. He knew his father's tenacity at such moment. Just check one time. What is going on here? In the last session, in the last para, we have to study. Swami disputed the theory. How can it be a father? Suppose I have all the courage, what could I do if a tiger should attack me? Leave alone, Stan. Can you prove you have courage? Let me see if you can sleep alone tonight in my office room. ನೋಡಿ, ಇಲ್ಲಿ ಎರಡನೇ ಪ್ಯಾರದಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಈ ಎರಡು ಪ್ಯಾರಗಳನ್ನ ನೀವು ನೋಡಿದ್ರೆ, ಯು ಥಿಂಕ್ ಯು ಆರ್ ವೈಸರ್ ದ್ಯಾನ್ ದ ನ್ಯೂಸ್ ಪೇಪರ್, ಈ ಪ್ಯಾರವನ್ನು ನೋಡಿದ್ರೆ ಇದರಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಕರೇಜ್ ಈಸ್ ವೆರಿ ಇಂಪಾರ್ಟೆಂಟ್, ರೆಸ್ಟ್ ಆಫ್ ಸ್ಟ್ರೆಂತ್ ಅಂಡ್ ಏಜ್. ಏಜ್ ಮತ್ತೆ ಸ್ಟ್ರೆಂತ್ ನಾವು ಗಣನೆಗೆ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಹೌ ಕ್ಯಾನ್ ಇಟ್ ಬಿ ಅ ಫಾದರ್? Suppose I have all the courage, what could I do if a tiger should attack me? Leave alone, Stan. Can you prove you have courage? Let me see if you can sleep alone tonight in my office room. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿ ಈ ಸಿದ್ಧಾಂತವನ್ನ ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಅದನ್ನ ಕ್ವಶನ್ ಮಾಡ್ತಾರೆ, ಕೇಳ್ತಾರೆ. ಹೌ ಕ್ಯಾನ್ ಇಟ್ ಬಿ ಫಾದರ್? ಇದು ಸಾಧ್ಯ ಇದೆಯಾ? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್. ಒಂದೊಮ್ಮೆ ನನಗೆ ಧೈರ್ಯ ಇದೆ ಅಂತ ತಿಳ್ಕೊಳ್ಳಿ, ಭಾವಿಸ್ಕೊಳ್ಳಿ. ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ? ಒಂದೊಮ್ಮೆ ಒಂದು ಹುಲಿ ನನ್ನ ಮೇಲೆ ದಾಳಿ ಮಾಡಿದ್ರೆ ನಾನು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಹಾಗೆ ಅದ್ರ ಮೇಲೆ ಅದ್ರ ಜೊತೆಗೆ ಹೊಡೆದಾಡ್ಲಿಕ್ಕೆ ಸಾಧ್ಯ ಇದೆಯಾ? ಲೀವ್ ಅಲೋನ್, ಸ್ಟನ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಓಕೆ, ಹೌದಾ? ಹಾಗಾದ್ರೆ ನೀನು ಪ್ರೂವ್ ಮಾಡ್ತೀಯಾ ನಿನ್ನಲ್ಲಿ ಧೈರ್ಯ ಇದೆ ಅಂತ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ಒಂದೊಮ್ಮೆ ನಿನಗೆ ಧೈರ್ಯ ಇದೆ ಅಂತ ನೀನು ಅನ್ಕೊಂಡ್ರೆ ಅಥವಾ ನೀನು ನನಗೆ ಪ್ರೂವ್ ಮಾಡ್ತೀಯಾ? ಹಾಗೆ ಲೆಟ್ ಮಿ ಸಿ, ನೋಡೋಣ. ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ನೋಡಿ, ಇಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿ ಏನ್ ಮಾಡ್ತಾರೆ, ಅವರ ತಂದೆಯ ಥಿಯರಿ ಅಂದ್ರೆ ಅವರು ಓದ್ತಾ ಇರುವಂತಹ ನ್ಯೂಸ್ ಪೇಪರ್ನ ವಿಷಯವನ್ನ ಡಿಸ್ಪ್ಯೂಟ್, ಡಿಸ್ಅಗ್ರಿ, ಅದನ್ನ ಒಪ್ಕೊಳ್ಳೋದಿಲ್ಲ. ಸಪೋಸ್ ಇಫ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ಕುಡ್ ಐ ಡೂ ಇಫ್ ಅ ಟೈಗರ್ ಶುಡ್ ಅಟ್ಯಾಕ್ ಮೀ?
Just check one time. Swami is not agreeing the theory of his father and question it to his father. My dear father, think one time. I have lot of courage. Understand now? Think one time. I have lot of courage. In that time, if a tiger attacked on me, is it possible to fight with the tiger? Just check one time. Swami disputed the theory. Swami just go through the disputing what the theory was exclaimed by his father. ಅವರ ತಂದೆ ಹೇಳಿದಂತಹ ಥಿಯರಿಯನ್ನ ಸ್ವಾಮಿ ಒಪ್ಕೊಳ್ಳೋದಿಲ್ಲ. How can it be, father? Suppose I have all the courage, what could I do if a tiger should attack me? ಒಂದೊಮ್ಮೆ ಒಂದು ಹುಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ನನಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಳ್ಳಿ, ನಾನು ಆ ಹುಲಿಯ ಜೊತೆಗೆ ಹೋರಾಟವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಓ, ಲೀವ್ ಅಲೋನ್ ಸ್ಟ್ರೆಂತ್. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ಓಕೆ, ನಿನಗೆ ಬಲ ಇಲ್ಲ ಅಂತ ತಿಳ್ಕೊ, ಅಥವಾ ಆ ಬಲವನ್ನ ಬಿಟ್ಬಿಡು. ನೀನ್ ಅನ್ಕೊಳ್ತಿದ್ದಲ್ಲ, ನೀನೊಬ್ಬ ಹುಡುಗ, ನಿನ್ನ ಪ್ರಕಾರ ಏನು ಕೇಳಿದ್ರೆ ಒಬ್ಬ ವ್ಯಕ್ತಿಯಲ್ಲಿ ಬಲ ಮತ್ತೆ ಏನ್ ಬೇಕು? ವಯಸ್ಸು. ಇವೆರಡು ಇದ್ರೆ ಏನನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಅನ್ಕೊಳ್ತಿಯಲ್ಲ. ನೀನು ಈಗಷ್ಟೇ ಅದಲ್ವಾ, ನೀನು ಅನ್ಕೋ. ಏನನ್ನ ಅನ್ಕೊಳ್ಬೇಕು? ಇಫ್ ಐ ಹ್ಯಾವ್ ಅ ಲಾಟ್ ಆಫ್ ಕರೇಜ್, ನನಗೆ ತುಂಬಾ ಧೈರ್ಯ ಇದೆ ಅಂತ ತಿಳ್ಕೊಂಡ್ರೆ ನಾನು ಒಂದು ಹುಲಿಯ ಜೊತೆಗೆ ಹೋರಾಟವನ್ನ ಮಾಡ್ಬೋದಾ? ಓ ನೈಸ್. ಓಕೆ, ಲೀವ್ ಅಲೋನ್ ಸ್ಟ್ರೆಂತ್. ಓಕೆ, ಅದನ್ನ ಬಿಟ್ಕೊಳ್ಳೋಣ. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಅ ಕರೇಜ್? ನೀನು ನನಗೆ ಪ್ರೂವ್ ಮಾಡ್ಬೋದಾ ನಿನ್ನಲ್ಲಿ ತುಂಬಾ ಧೈರ್ಯ ಇದೆ ಅಂತ? ಲೆಟ್ ಮೀ ಸಿ ಇಫ್ ಯು ಕ್ಯಾನ್ ಸ್ಲೀಪ್ ಅಲೋನ್ ಟುನೈಟ್ ಇನ್ ಮೈ ಆಫೀಸ್ ರೂಮ್. ನೀನು ಒಂದೊಮ್ಮೆ ಇವತ್ತು ನನ್ನ ಆಫೀಸ್ ರೂಮ್ ನಲ್ಲಿ ಒಬ್ಬನೇ ಮಲ್ಕೊಂಡೆ ಅಂತ ಇಟ್ಕೋ. ಹಾಗೆ ಮಲ್ಕೊಂಡ್ರೆ ನಾನು ಅನ್ಕೊಳ್ತೀನಿ ಯು ಹ್ಯಾವ್ ಲಾಟ್ ಆಫ್ ಕರೇಜ್, ನಿನ್ನಲ್ಲಿ ಏನಿದೆ? ತುಂಬಾ ಧೈರ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಈಸ್ ಇಟ್ ಪಾಸಿಬಲ್? ಅದು ಸಾಧ್ಯ ಇದೆಯಾ ಅಂತ ಕೇಳ್ತಾರೆ. ನೋಡಿಲಿ, ಸ್ವಾಮಿ ಈ ಸಿದ್ಧಾಂತವನ್ನ ಪ್ರಶ್ನೆ ಮಾಡ್ತಾರೆ. ಅದು ಹೇಗ್ ಸಾಧ್ಯ? ನನಗೆ ತುಂಬಾ ಧೈರ್ಯ ಇದೆ ಅಂತ ಅನ್ಕೊಳ್ಳಿ. ಹಾಗೆಯೇ ಒಂದು ಹುಲಿ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಅನ್ಕೊಳ್ಳಿ. ಅಂತ ಸಮಯದಲ್ಲಿ ನಾನು ಆ ಹುಲಿಯ ಜೊತೆಗೆ ಹೋರಾಟವನ್ನ ನಡೆಸಿ ನನ್ನ ಪ್ರಾಣವನ್ನ ಉಳಿಸ್ಕೊಳ್ಬಹುದಾ? ಇನ್ ದ ಟೈಮ್ ಹಿಸ್ ಟಾಕ್ ವಾಸ್ ಇಂಟರಪ್ಟೆಡ್ ಬೈ ಹಿಸ್ ಫಾದರ್. ಈ ಮಾತಿನ ಮಧ್ಯೆ ಅವರ ತಂದೆ ಏನ್ ಮಾಡ್ತಾರೆ? ಇಂಟರಪ್ಟ್, ಅದನ್ನ ಕಟ್ ಮಾಡ್ತಾರೆ. ಹೇಳ್ತಾರೆ ಲೀವ್ ಅಲೋನ್ ಸ್ಟ್ರೆಂತ್. ಅದು ಓಕೆ, ನಿನ್ನ ಈ ಬಲ ಅನ್ನುವಂತ ಕಾನ್ಸೆಪ್ಟ್ ಅನ್ನೇ ಬಿಟ್ಬಿಡು. ನೀನು ಹೇಳ್ತೀಯಾ ನಿನಗೆ ತುಂಬಾ ಧೈರ್ಯ ಇದೆ ಅಂತ ನೀನ್ ಹೇಳ್ತೀಯಾ? ನೀನ್ ಪ್ರೂವ್ ಮಾಡ್ತೀಯಾ? ಇಫ್ ವುಡ್ ಯು ಲೈಕ್ ಟು ಪ್ರೂವ್ ಯು ಹ್ಯಾವ್ ಅ ಹೈಯೆಸ್ಟ್ ಕರೇಜ್, ಯು ಜಸ್ಟ್ ಸ್ಲೀಪ್ ಅಲೋನ್ ಇನ್ ಮೈ ಆಫೀಸ್ ರೂಮ್ ಟುನೈಟ್. ಇವತ್ತೇನ್ ಮಾಡ್ಬೇಕು? ನೀನು ನನ್ನ ಆಫೀಸ್ ರೂಮ್ ನಲ್ಲಿ ಒಬ್ಬನೇ ಮಲಗಿದೆ ಅಂತ ಇಟ್ಕೋ. ಮಲಗಿದ್ರೆ ನಾನು ಅನ್ಕೊಳ್ತೀನಿ ಯು ಹ್ಯಾವ್ ದ ಹೈಯೆಸ್ಟ್ ಕರೇಜ್, ನಿನಗೆ ತುಂಬಾ ಧೈರ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. And we'll go for next slide. Just check one time. A frightful proportion, Swami thought he had always slept beside his granny in the passage, and any change in this arrangement kept him trembling and awake all night. Today, frightful proportion. It is too difficult, so horrible it is. Swami thought, just he is thinking, he had always slept beside his granny in the passage. Just check one time. He is always sleeping with his granny in the passage. There is a passage in the bed. Swami is always sleeping with his granny.
If any changes over in the arrangement, just check one time. If there is a small changes in the arrangement, it is too difficult for Swami to sleep. He awake all night. ನೋಡಿ ಇಲ್ಲಿ ಎಂತ ಏನಾಗಿದೆ ಅಂದ್ರೆ ಇಟ್ ಇಸ್ ಅ ಫ್ರೈಡ್ಫುಲ್ ಪ್ರಪೋಷನ್. ಇದು ಒಂದು ಭಯಾನಕವಾದಂತ ಪ್ರಸ್ತಾಪ. ಅಂದ್ರೆ ಇದನ್ನ ಸ್ವಾಮಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲ. ಟೂ ಡಿಫಿಕಲ್ಟ್. ಸ್ವಾಮಿ ಥಾಟ್ ಅನ್ಕೊಳ್ತಾನೆ. Then he had always slept beside his granny in the passage. ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ದಿನನಿತ್ಯ ಪ್ರತಿದಿನ ಅವರ ಅಜ್ಜಿಯ ಜೊತೆಗೆ ಒಂದು ಪ್ಯಾಸೇಜ್, ಒಂದು ಚಿಕ್ಕದಾದಂತಹ ಒಂದು ಜಾಗದಲ್ಲಿ ಮಲ್ಕೊಳ್ತಾರೆ. ಅಂಡ್ ಎನಿ ಚೇಂಜಸ್ ಇನ್ ದಿಸ್ ಅರೇಂಜ್ಮೆಂಟ್, ಹಾಗೆ ಈ ಅರೇಂಜ್ಮೆಂಟ್ ಅಲ್ಲಿ, ಈ ಜಾಗದಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ಚಿಕ್ಕ ಬದಲಾವಣೆ ಆದ್ರೆ ಹಿ ಕೆಪ್ಟ್ ಹಿಮ್ ಟ್ರಂಬ್ಲಿಂಗ್. ಟ್ರಂಬಲ್ ಅಂದ್ರೆ ನಡುಗೋದು ಅಂತ ಅರ್ಥ. ಅಂಡ್ ಅವೇಕ್ ಆಲ್ ನೈಟ್, ಎಲ್ಲ ಇಡೀ ರಾತ್ರಿ ಪೂರ್ತಿ ನಿದ್ರೆಯನ್ನೇ ಮಾಡೋದಿಲ್ಲ. ಅಂತಹ ಪರಿಸ್ಥಿತಿ ಏನಾಗುತ್ತೆ, ಸ್ವಾಮಿಗೆ ಆಗುತ್ತೆ. ದಟ್ ಇಸ್ ವೈ ಇಟ್ ಇಸ್ ಟೂ ಡಿಫಿಕಲ್ಟ್ ಫಾರ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್. ಸ್ವಾಮಿ ಆಫೀಸ್ ರೂಮ್ ನಲ್ಲಿ ಮಲಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಹಿ ಸೋ ಕವರ್ಡ್, ಅವನು ತುಂಬಾ ಹೆದರ್ತಾನೆ. ಅರ್ಥ ಆಗ್ತದಲ್ವಾ? ಅವನಿಗೆ ಈ ಸ್ವಾಮಿಗೆ ಧೈರ್ಯ ಅನ್ನೋದೇ ಇರೋದಿಲ್ಲ. ಸೊ ಯಾಕೆ ಇದನ್ನ ಹೇಳ್ತೀನಿ ಕೇಳಿದ್ರೆ, ಫ್ರೈಡ್ಫುಲ್ ಪ್ರಪೋಷನ್, ತನ್ನ ತಂದೆಯದು ಒಂದು ಅತ್ಯಂತ ಭಯಾನಕವಾದಂತಹ ಎಂತಾಗಿದೆ, ಪ್ರಪೋಷನ್ ಆಗಿದೆ. ಅಂದ್ರೆ ಅದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಪ್ರಪೋಷನ್ ಆಗಿದೆ. ಹಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರಾನಿ, ಯಾವಾಗ್ಲೂ ಸಹಿತ ತನ್ನ ಅಜ್ಜಿಯ ಜೊತೆಗೆ ಒಂದು ಚಿಕ್ಕದಾದಂತ ಜಾಗದಲ್ಲಿ ಮಲ್ಕೊಳ್ತಾರೆ. ಅಂಡ್ ಎನಿ ಚೇಂಜಸ್ ಇನ್ ದಿಸ್ ಅರೇಂಜ್ಮೆಂಟ್ he kept trembling him all night as well as awake. ಅವನು ಯಾವಾಗ್ಲೂ ನಡುಗ್ತಾ ಇರುವಂತಹ ಒಂದು ಮನಸ್ಥಿತಿಯಲ್ಲಿ ಇದ್ಕೊಂಡು ರಾತ್ರಿ ಪೂರ್ತಿ ಎಚ್ಚರವಾಗಿರ್ತಾನೆ. He hoped at first that father was only joking. ಅನ್ಕೊಳ್ತಾನೆ ಏನಂತ, ಫಾದರ್ ವಾಸ್ ಜೋಕಿಂಗ್, ತನ್ನ ತಂದೆ ಜೋಕ್ ಮಾಡ್ತಾ ಇದ್ದಾರೆ ಅಂತ. ಹಿ ಮಂಬಲ್ಡ್, ಮತ್ತೆ ಏನ್ ಮಾಡ್ತಾ ಇದಾರೆ, ಮಂಬಲ್ಡ್ ವೀಕ್ಲಿ, ಸ್ಲೋಲಿ ಹಿ ಜಸ್ಟ್ ವೀಕ್. ವಾಟ್ ಹ್ಯಾಪನ್? He's not understanding, he's just thinking weakly. Just check one time. He hoped at first that father was only joking. He thought that his father is making a joke. Mumbled, thought, weakly. Slowly he became weak. Yes. And tried to change the subject, he said very loudly with a great deal of enthusiasm. Just check one time. He wanted to change the subject. He wanted to make his father to forget. So what he planned? He tried to change the subject. He said very loudly, just saying in a loud manner, with a great deal of enthusiasm. Means he's just very eager to say that we are going to admit even elders in our cricket club hereafter. You know, my father, I joined the elders cricket club, who is more aged than me. I joined for their club. We are buying brand new bats and balls. We purchase brand new bats and balls. And our captain has asked me to tell you, my dear father, our captain has asked, he told me to say to you. So in this way, Swami
trying to change the subject. So what he is saying that one, my dear father, you know, I joined the elders cricket club. ನಾನು ದೊಡ್ಡವರ ಕ್ರಿಕೆಟ್ ಕ್ಲಬ್ ಅನ್ನು ಸೇರ್ಕೊಂಡಿದ್ದೀನಿ, ದೊಡ್ಡವರಿಗೆ ಕ್ರಿಕೆಟ್ ಆಡ್ಲಿಕ್ಕೆ ಸೇರ್ಕೊಂಡಿದ್ದೀನಿ. ಅಂಡ್ ಪರ್ಚೇಸ್ಡ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್, ಹಾಗೆ ಹೊಸ ಬ್ಯಾಟ್ ಮತ್ತೊಂದು ಹೊಸ ಬಾಲ್ ಅನ್ನ ಪರ್ಚೇಸ್ ಮಾಡಿದೀವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು, ಮತ್ತೆ ನಮ್ಮ ಕ್ಯಾಪ್ಟನ್ ಹೇಳಿದ್ದಾರೆ ಅದನ್ನ ನಿನಗೆ ಹೇಳ್ಬೇಕು ಅಂತ. ಅರ್ಥ ಆಗ್ತಿದ್ಯಾ? ನೋಡಿ, ಇಲ್ಲಿ 3ನೇ ಪ್ಯಾರಾದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಫ್ರೈಟ್ಫುಲ್ ಪ್ರಪೋರ್ಷನ್, ಇದೊಂದು ಅತ್ಯಂತ ಭಯಾನಕವಾದಂತಹ ಪ್ರಸ್ತಾಪವಾಗಿದೆ, ಅಂದ್ರೆ ವಿಷಯವಾಗಿದೆ. ಸ್ವಾಮಿ ಥಾಟ್, ಅವನು ಅನ್ಕೊಳ್ತಾ ಇದ್ದಾನೆ, ಹಿಸ್ ಫಾದರ್ ಈಸ್ ಜೋಕಿಂಗ್, ಅವ್ರ ತಂದೆ ಜೋಕ್ ಮಾಡ್ತಾ ಇದ್ದಾರೆ ಅಂತ. He had always slept beside his granny in the passage. ಯಾವಾಗ್ಲೂ ತನ್ನ ಅಜ್ಜಿಯ ಜೊತೆಗೆ ಮಲ್ಕೊಳ್ತಾರೆ. And any changes in this arrangement, ಈ ಅರೇಂಜ್ಮೆಂಟ್ ಅಲ್ಲಿ ಯಾವ್ದಾದ್ರೂ ಬದಲಾವಣೆ ಆದ್ರೆ ಟ್ರೆಂಬ್ಲಿಂಗ್, ನಡುಗು, and awake all night, ಹಾಗೆ ರಾತ್ರಿ ಪೂರ್ತಿ ಎಚ್ಚರವಾಗಿರ್ತಾನೆ. He hoped at first that his father was only joking. ಹಾಗೆ ಇವನು ಅನ್ಕೊಳ್ತಾನೆ ಅವರ ತಂದೆ ಜೋಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ. ಅರ್ಥ ಆಗ್ತಿದ್ಯಾ? He mumbled weakly, ಹಾಗೆ ತುಂಬಾ ವೀಕ್ ಆಗ್ಬಿಡ್ತಾರೆ, ತುಂಬಾ ಯೋಚನೆಯನ್ನ ಮಾಡ್ತಾನೆ. ಏನ್ ಮಾಡೋದೀಗ, ಇದನ್ನ ಹೇಗಾದ್ರೂ ತಪ್ಪಿಸ್ಕೋಬೇಕಲ್ಲ. ಎಸ್, he tried to change the subject. ಇವ್ರು ಏನ್ ಮಾಡ್ತಾರೆ, ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಬಿಡ್ತಾರೆ. ಯಾವ ಸಬ್ಜೆಕ್ಟ್? ತಂದೆಯನ್ನ ಮರ್ಸ್ಬೇಕಲ್ವಾ, ಹೇಗಾದ್ರೂ ಮಾಡಿ ತಂದೆಯಿಂದ ಬಚಾವ್ ಆಗ್ಬೇಕು. He said very loudly, ತುಂಬಾ ಜೋರಾಗಿ ಹೇಳ್ತಾರೆ, with a great deal of enthusiasm, ಅಂದ್ರೆ ತುಂಬಾ ಉತ್ಸಾಹದಿಂದ ಹೇಳ್ತಾ ಇದ್ದಾರೆ, we are going to admit even elders cricket club hereafter. ನಾನು ನನ್ನ ಹಿರಿಯರ ಕ್ರಿಕೆಟ್ ಕ್ಲಬ್ ಅನ್ನ ಸೇರ್ಕೊಂಡಿದ್ದೀನಿ, ದೊಡ್ಡವ್ರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಸೇರ್ಕೊಂಡಿದ್ದೀನಿ. ವಿ ಆರ್ ಬೈಯಿಂಗ್, ನಾನು ಪರ್ಚೇಸ್ ಮಾಡ್ತಾ ಇದೀನಿ, ಕೊಂಡ್ಕೊಳ್ತಾ ಇದೀವಿ. ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್, ಹೊಸ ಬ್ಯಾಟ್ ಮತ್ತೆ ಬಾಲ್ ಅನ್ನ ಪರ್ಚೇಸ್ ಮಾಡ್ತಾ ಇದೀವಿ. ಅವರ್ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು, ಹಾಗೆ ನಮ್ಮ ಕ್ಯಾಪ್ಟನ್, ನಮ್ಮ ನಾಯಕ ಹೇಳಿದಾನೆ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಬೇಕು ಅಂತ. See, well, we will see about that later. ಓಕೆ, ಇದನ್ನೆಲ್ಲ ನಾವು ಆಮೇಲೆ ನೋಡೋಣ. ಫಾದರ್ ಕಟ್ ಇನ್, ತಂದೆ ಏನ್ ಮಾಡ್ತಾರೆ, just cut in. You must sleep alone hereafter. Swami realized that the matter had gone beyond his control. From a challenge, it had become a command. He knew his father's tenacity at such moments. ನೋಡಿ, ಇಲ್ಲಿ ಏನಾಗ್ತಿದೆ, well, we will see about that later. Okay, we will see the matter later. What you are told now, what you have told in the time right now, you already joined the cricket club and you purchased new bats and balls. That all we will see it later. Cut in. He stopped the matter. You must sleep alone hereafter. You know, you already said no, I have lot of courage, that's why you have to sleep alone in the office room. Swami realized it. He just realizing it is out of my control. Swami realized, understood that one, the matter had gone beyond his control. See, it is impossible to make his father convince. So, from a challenge, it had become a command. He knew his father's tenacity at such moment. ಅವರು ಅನ್ಕೊಳ್ತಾರೆ, ಒಂದು ಸವಾಲು ಎಷ್ಟೆಲ್ಲ ಮಾಡ್ಬಿಟ್ಟಿದೆ ಅಲ್ವಾ, ಒಂದು ಸವಾಲಿನಿಂದ ಅದು ಆಜ್ಞೆಯಾಗಿ ಮಾರ್ಪಟ್ಬಿಟ್ಟಿದೆ. ಒಂದ್ ಸವಾಲ್ ಹಾಕಿದೆ ಅಲ್ವಾ, ನನ್ಗೆ ಧೈರ್ಯ ಇದೆ ಅಂತ ತಿಳ್ಕೊ ಅಂತ ಒಂದ್ ಸವಾಲ್ ಹಾಕಿದ್ದು. ಏನಾಗಿದೆ ಈಗ, ದಟ್
ವೆಂಟ್ ಬಿಯಾಂಡ್ ದ ಕಂಟ್ರೋಲ್. ಇವರ ಕಂಟ್ರೋಲ್ನ ತಪ್ಪಿ ಅದೇನಾಗಿದೆ, ಹೋಗ್ಬಿಟ್ಟಿದೆ. ಹಿ ನ್ಯೂ ಹಿಸ್ ಫಾದರ್ಸ್ ಟೆನೆಸಿಟಿ. ಕೆಲವೊಂದ್ಸಲ ಏನಾಗುತ್ತೆ ಕೇಳಿದ್ರೆ, ಅವ್ರ ತಂದೆ ತಮ್ಮ ನಿಲುವಿನ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಅದನ್ನ ಯಾರಿಂದನೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ತಮ್ಮ ಆಜ್ಞೆಯ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ತಾವು ಹೇಳಿದಂತೆ ಆಗ್ಬೇಕು ಅನ್ನುವಂತಹ ನಿಲುವನ್ನ ಹೊಂದಿದ್ದಾರೆ. ಹಾಗಾಗಿ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದಾರೆ. So some of the difficult words are given here. Tenacity means determination. Cut in, interrupt. Interrupt ಅಂದ್ರೆ ಮಧ್ಯದಲ್ಲಿ ನಿಲ್ಲಿಸುವುದು. Proposition means suggestion. ಪ್ರಪೋಸಿಷನ್ ಅಂದ್ರೆ ಸೂಚನೆ ಅಥವಾ ಸಜೆಷನ್ ಅನ್ನ ಕೊಡುವಂತ. ಮಂಬಲ್, ಸೇ ಸಮಥಿಂಗ್ ನಾಟ್ ಕ್ಲಿಯರ್ಲಿ ಎನಫ್. ಅಂದ್ರೆ ಯಾವ್ದಾದ್ರು ಒಂದು ವಿಷಯವನ್ನ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಕ್ಲಿಯರ್, ಅದು ಕ್ಲಿಯರ್ ಆಗಿ ಇರೋದಿಲ್ಲ ಅನ್ನುವಂತಹ ಒಂದು ವಿಷಯವನ್ನ ಹೇಳ್ತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್ ವಾಟ್ ಐ ಥಾಟ್ ಟುಡೇ. ಜಸ್ಟ್ ಗೋ ಥ್ರೂ ದ ಹೋಮ್ವರ್ಕ್. Just listen carefully. I will continue the lesson in the next session. So today's homework is, just take one time. Swami's father drew his attention to a report in the newspaper. What was the newspaper report? Then second one is, what was Swami's comment on newspaper report? How did his view differ from that of his father? ನಾನು ನಿಮ್ಗೆ ಈಗಾಗಲೇ ತಿಳಿಸಿದ್ದೇನೆ. ಕೆಲವೊಂದಿಷ್ಟು ವಾಕ್ಯಗಳನ್ನ ನಾನು ಕೆಂಪು ಅಕ್ಷರದಲ್ಲಿ ಅಥವಾ ಕೆಂಪು ಬಣ್ಣದಲ್ಲಿ ಅದನ್ನ ಅಂಡರ್ಲೈನ್ ಮಾಡಿದ್ದೀನಿ ಅಥವಾ ಕೆಂಪು ಬಣ್ಣದಲ್ಲಿ ಇಟ್ಟಿದ್ದೀನಿ. ಐ ಕೆಪ್ಟ್ ಸಮ್ ಆಫ್ ದ ಸೆಂಟೆನ್ಸಸ್ ಇನ್ ರೆಡ್. What is the reason? Means that are all the most important sentence in a lesson which comes for extract. ನೀವು ಕನ್ನಡದಲ್ಲಿ ತಿಳ್ಕೊಂಡಿದ್ದೀರಾ, ಸಂದರ್ಭ ಸಹಿತ ವಿವರಿಸಿ. ಅದನ್ನೇ ಇಲ್ಲಿ ನಾವು ಇಂಗ್ಲಿಷ್ ನಲ್ಲಿ ಎಕ್ಸ್ಟ್ರಾಕ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೌ ಕ್ಯಾನ್ ಇಟ್ ಬಿ ಫಾದರ್? ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್, ವಾಟ್ ವುಡ್ ಐ ಡೂ ಇಫ್ ಅ ಟೈಗರ್ ಶುಡ್ attack me? So here it is the sentence. Then we have to frame extract. Who is the speaker? Ili speaker yaru? Then why did the speaker say so? Then how did the response after him? ನೋಡಿ, ಈ ಕ್ವಶನ್ ಗೆ ನೀವು ಆನ್ಸರ್ ಅನ್ನ ಬರಿಬೇಕು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್. ಥ್ಯಾಂಕ್ ಯು ವೆರಿ ಮಚ್ for listening the lesson, and good night.